So, hey guys, this is day 6 of what's gonna happen in day 10. ಸೊ ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಎದ್ದೇಳಿದ್ದೀನಿ. ಇವತ್ತೇನು ಕಾಲೇಜ್ ಇಲ್ಲ. ಸೊ ಡೈರೆಕ್ಟಾಗಿ ಏನು ಮಾಡೋಣ, ಫಸ್ಟ್ ಕೆಲಸನೇ ಊಟ ಮಾಡೋಣ ಏನಾದರೂ. ಆಲ್ಮೋಸ್ಟ್ ಒಂದು 8:30 ಆಗ್ತಿದೆ, ಮನೆ ಅರ್ಧ ಗಂಟೆ ಜಾಸ್ತಿ. ಸೊ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಇದೆ. ಅದಾದಮೇಲೆ ಡೈರೆಕ್ಟಾಗಿ ರ್ಯಾಪಿಡೋ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಬೆಳಿಗ್ಗೆ ಗಾಡಿ ತೊಗೊಂಡು ನಾನೇನೆಲ್ಲ ರೆಡಿ ಮಾಡಿಬಿಟ್ಟೆ, ಪೆಟ್ರೋಲ್ ಹೊಡೆದು. ಸೊ ಬೆಳಿಗ್ಗೆ ಪೆಟ್ರೋಲ್ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಫಸ್ಟ್ ಆರ್ಡ್ರ್ ಬಂತು, ನನಗೆ ಅದು ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇಲ್ಲೇ ನಮ್ಮ ಸಮೋಸ ಪಾರ್ಟಿ ಗೊತ್ತಾ ಯಾರಿಗಾದ್ರು, ಇಲ್ಲಿರೋ ಐಟಮ್ಸೇ ಎಲ್ಲ ಮನೆಗೆ ಬರೋದು. ಸೊ ಅದು ತೊಗೊಂಡು ಪಿಕಪ್ ಮಾಡ್ಕೊಂಡು ನಮ್ಮ ಚಿಕ್ಕಬನ್ನವರ ಡ್ರಾಪ್ ಮಾಡಿದ 58 ಸಿಕ್ತು. ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ಅಲ್ಲೇ ನಮ್ಮ AGVಯಲ್ಲೇ ಶ್ರೀ ವಿಶ್ವ ಪಾರ್ಕ್ ಅಂದರೆ ವಿಷ್ಣು ಪಾರ್ಕಲ್ಲೇ ನನ್ನೊಂದು ಆರ್ಡರ್ ಸಿಕ್ತು. ಅಲ್ಲಿಂದ 2.5 ಡಿರೈವ್ ಮಾಡಾಯಿತು. ನೆಕ್ಸ್ಟ್ ಹಂಗೆ ಹೋಗ್ತಿದ್ದೀನಿ, ಒಂದು ಫಸ್ಟ್ ಒಂದು ಪರ್ಸನ್ ಸಿಕ್ತು, ಅದರ 46 ಇಸ್ಕೊಂಡೆ, ಅದು ರೆಡಿ ಮುಗೀತು. ನೆಕ್ಸ್ಟ್ ಇನ್ನೊಂದು ಕಸ್ಟಮರ್ ಬಂದರು, ಅವ್ರಿಗೆ ಸೇಮ್ ಈ ರೋಡ್ ಒಂದು ಫಸ್ಟ್ ಆಫ್ ಆಲ್ ಗಾಡಿ ಶಾಕ್ ಅಪ್ಸರು ಟೈರ್ ಅಲ್ಲಿದ್ದು ಒಂದೇ ಕಾರಣ ಪಂಚರ್ ಆಗೋದು, ರೋಡ್ ಸರಿಯಾಗಿಲ್ಲ. ಅದು ಬಿಟ್ಟು 77 ಸಿಕ್ತು. ಆಮೇಲೆ ಇನ್ನೊಂದು 47 ಬಂತು. ಆಮೇಲೆ ಇನ್ನೊಂದು ಅಂದರೆ ಲೈಕ್ ಆ ಕಡೆ ಈ ಕಡೆ ನೋಡ್ತಿದ್ದೆ, ಆರ್ಡರ್ ಬರ್ತಾ ಇರಲಿಲ್ಲ, ಏನೂ ಇದ್ದಿಲ್ಲ. ಬಟ್ ಸಡನ್ನಾಗಿ ಒಂದು ಆರ್ಡರ್ ಬಂತು, ಅವ್ರನ್ನ ಪಿಕಪ್ ಮಾಡ್ಕೊಂಡು ಆ ಲೊಕೇಶನ್ಗೆ ಹೋಗ್ಬಿಟ್ಟು ಬಿಟ್ಟೆ. ಅವ್ರು ಒಳ್ಳೆಯವರು, ನಮ್ಮೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮ ಚಾನಲ್ಗೆ, ಥ್ಯಾಂಕ್ ಯು. ಅದಾದಮೇಲೆ ನೆಕ್ಸ್ಟ್ ಲೊಕೇಶನ್ಗೆ ಬಂತು, ಅಲ್ಲಿ ನಾನು ಪಿಕ್ ಮಾಡೋದು ಬಿಟ್ಟು ಅವ್ರ ಹತ್ರ ಡೈರೆಕ್ಟ್ ಪಿಕ್ ಮಾಡ್ಕೊಂಡ್ಬಂದು ಇವಾಗ ಹೋಗ್ತಿದ್ದೆ ಲೊಕೇಶನ್ಗೆ. ಆಗೋ ಟೈಮಲ್ಲಿ ಅವ್ರು ಬಿಟ್ಬಿಟ್ಟು 67 ಸಿಕ್ತು, ಅದು ಮುಗೀತು. ಆಮೇಲೆ ಇನ್ನೊಂದು ಲೊಕೇಶನ್ ಸಿಕ್ತು, ಸರಿ ಅದು ಪಿಕ್ ಮಾಡೋಣ ಹೋಗ್ಬಿಟ್ಟು ಹೋಗ್ತಿದ್ವಿ. ಇವತ್ತೆಲ್ಲ ಕಸ್ಟಮರ್ಸೇ, ಇವತ್ತು ಯಾರು ಡೆಲಿವರಿ ಎಲ್ಲ ಕಮ್ಮಿ, ಇವತ್ತು ಎಲ್ಲ ಕಸ್ಟಮರ್ಸು. ಅದೊಂದು ದೊಡ್ಡ ಕಾಮಿಡಿ. ಮೇಡಮ್ ಅವ್ರದ್ದು ಎಲ್ಲಿ ಪಿಕಪ್ ಮಾಡಿದೆ ಅಲ್ಲೇ ಡ್ರಾಪ್ ಹಾಕಿದ್ದೀನಿ, ಅವರು ಎಲ್ಲ ಲೊಕೇಶನ್ ಮಿಸ್ಟೇಕ್ ಆಗೋಯ್ತು ಪಾಪ, ಬಟ್ ಅಲ್ಲೇ ಬಿಟ್ಟಿದ್ದೀನಿ. ಅವ್ರು ಒಳ್ಳೆ ಮೇಡಮ್ ಅವರು ನಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು. ನೆಕ್ಸ್ಟ್ ಒಂದು ಆರ್ಡರ್ ಬಂತು ಆಕಾಶಂದು, ಅದು ಸರಿ ಪಿಕಪ್ ಮಾಡೋಣ ಹೋಗ್ಬಿಟ್ಟು ಪಿಕಪ್ ಮಾಡಿದೆ. ಅದು ಊಟ ಆಯಿತು ಅವ್ರದ್ದು, ಅಲ್ಲೋಗಿ ಕೊಟ್ಬಿಟ್ಟು ಬಂದೆ. ಅವರು ರ್ಯಾಪಿಡ್ ಹತ್ರ ಮಾಡಿದ್ರು, ಬಟ್ ಅಂದರು 40 ರೂಪೀಸ್ ಸಿಕ್ತು ಅದರಿಂದ. ಮತ್ತೇನು ಮಾಡಿದೆ, ಸರಿ ಒಂದು ಆ ಕಡೆ ಎಲ್ಲ ಹೋಗಿ ನೋಡೋಣ, ಬೇರೆ ಎಲ್ಲ ಆರ್ಡರ್ ಸಿಕ್ಕಿ ಒಂದು ಹೊಡಿದ್ರು, ಒಂದು ದೂರ ಇತ್ತು, ಸರಿ ಅವ್ರನ್ನೂ ಬಿಟ್ವಿ. ಅವರು ಒಳ್ಳೆಯವರು, ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 47 ರೂಪಾಯಿ ಆಲ್ಮೋಸ್ಟ್ ಸಿಕ್ತು ಅದರಿಂದ. ನೆಕ್ಸ್ಟ್ ಒಂದು ಬಂತು, ಬಟ್ ಅಕ್ಸೆಪ್ಟ್ ಮಾಡಿಲ್ಲ, ಯಾಕಂದರೆ ಫೋನ್ ಬೇರೆ ಚಾರ್ಜ್ ಇಲ್ಲ. ಸರಿ ನೆಕ್ಸ್ಟ್ ಒಂದು ಶೆಲ್ ಹತ್ರ ಹೋಗ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಒಂದು ಏನಾದ್ರು ಹೇಳ್ತಾರೆ ಇನ್ನೊಂದು ಕುಡಿದೆ, ಚೆನ್ನಾಗಿತ್ತು. ಕುಡಿದೇನೆ ಇಲ್ಲ, ಅಲ್ಲೇ ಕುತ್ಕೊಂಡಿದೆ. ಅಲ್ಲೊಂದು 1 ಅವರ್ ಕಳಿಸ್ಬಿಟ್ಟು 126 ಏನೋ ಆಯಿತು. ಸರಿ ಫೋನ್ ತೊಗೊತಿರ್ಗ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಆರ್ಡರ್ ಸಿಕ್ತು, ಅದು ಮುಗೀತು, ಒಂದು 68 ರೂಪಾಯಿ ಸಿಕ್ತು. ಅದಾದಮೇಲೆ ಆ ಕಡೆ ಹೇಗೆ ನೋಡ್ಕೊಂಡು ನಡೀತಿದ್ದೀನಿ, ಯಾಕಂದರೆ ಮನೆ ಹೋಗ್ಬೇಕಂದ್ರೆ ಡೌಟು, ಯಾಕಂದರೆ ಆಲ್ರೆಡಿ ಫೋನು ಚಾರ್ಜ್ ಇಲ್ಲ. ಸರಿ ನೋಡೋಣ, ಒಂದು ಆರ್ಡರ್ ಮಾಡೋಣ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮುಂದೆ ಹೋಗ್ತಾ ಒಂದು ಆರ್ಡರ್ ಸಿಕ್ತು, ಸರಿ ಅದು ಪಿಕಪ್ ಮಾಡೋಣ ಹೋಗಿ ಲೊಕೇಶನ್ಗೆ ಬಂದೆ. ಲೊಕೇಶನ್ ಮಾತ್ರ ವೆಯ್ಟ್ ಮಾಡ್ತಿದ್ದೆ, ಕಸ್ಟಮರ್ ಬಂದರು, ಪಿಕಪ್ ಮಾಡಿದೆ, ಡ್ರಾಪ್ ಮಾಡಿದೆ. ಒಂದು ಆಲ್ಮೋಸ್ಟ್ ಒಂದು ಎಷ್ಟು 67 ಸಿಕ್ತು. ಅವರು ಪಿಕ್ ಮಾಡಿ ನೋಡೋಣ, ನಮ್ಮ ಫೋನ್ ಚಾರ್ಜ್ ಬರೀ 10%. ಸರಿ ಎಂದರು ನೋಡೋಣ, ಒಂದು ಆರ್ಡರ್ ಮಾಡೋಣ, ನಾವು ತೊಗೊಂಡ್ಬಿಟ್ಟಿದ್ವಿ, ಏನು ಮಾಡೋಕ್ಕಾಗಲ್ಲ. ತೊಗೊಂಡ್ಬಿಟ್ಟು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀವಿ. ಕಸ್ಟಮರ್ ಲೊಕೇಶನ್ ರೀಚ್ ಆಗುವ ಫೋನಲ್ಲಿ 4% ಮತ್ತೆ ಮಾಡೋಕ್ಕಾಗಲ್ಲ. 80 ರೂಪಾಯಿ ಕ್ಯಾಶ್ ಆಗಿ ಕೊಟ್ಟರು. ನಾನು ಲಾಸ್ಟ್ ಆರಾಮ್ಸೆ ಒಂದು ಜ್ಯೂಸ್ ಎಲ್ಲ ಕುಡಿದೆ ಇವತ್ತೇನು ಮಾಡಿ. ಸೊ ಇವತ್ತು ಟೋಟಲಾಗಿ ನಮಗೆ 710 ರೂಪೀಸ್ ಸಿಕ್ತು. 154 ಪೆಟ್ರೋಲ್, ಅದು ನನ್ನೇನು ಹಾಕೊಂಡಿದ್ದೆ, ಬಟ್ ಇದ್ರು ತೊಗೊಂಡಿದ್ದು. ಸೊ ನಾಳೆ ನೋಡೋಣ, ಬಾಯ್.